ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಶ್ರಮಿಸಬೇಕು. ಆನ್ ಟೈಮಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲರ ಹಬ್ಬಗಳು ಬಹಳ ಜೋರಾಗಿ ನಡೀತಾ ಇದೆ. ಆ ಕಡೆ ಯುಗಾದಿ ಹಬ್ಬ ನಡೀತಾ ಇದೆ, ಈ ಕಡೆ ರಂಜಾನ್ ಹಬ್ಬ ಕೂಡ ನಡೀತಾ ಇದೆ, ಹೌದಲ್ವ. ಇವತ್ತು ನಾಳೆ ಎಲ್ಲರಿಗೂ ಕೂಡ ಏನು ರಂಜಾನ್ ಹಬ್ಬ ಇದೆ. ಎಲ್ಲರೂ ಕೂಡ ಏನಂತೀರ ಸರ್, ಅದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ. ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಎನಿಹೋ, ಈ ಒಂದು ಸುತ್ತಲಿನಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಇವತ್ತು ಬಂದಂತಹ ರಿಸಲ್ಟಿನ ಮೇಲೆ ನೋಡಿ ಸರ್. ಫಸ್ಟು ಯಾವತ್ತಿನ ನಾವು ಸುತ್ತೋಲೆಯನ್ನು ಓದ್ತಾ ಇದ್ದೀವಿ ಅಂತ ನೋಡೋಣ. 10/4/2024 ಅಂತ ಇದೆ. ಅಂದರೆ ಇವತ್ತೇ ಬಂದಿರುವಂಥ ಒಂದು ನೋಟಿಸನ್ನು ಯಾರಿಗೆ ಅಂತ ಹೇಳಿದರೆ ಪೋಷಕರಿಗೂ ಹಾಗೂ ಮಕ್ಕಳಿಗೆ ಬಂದಿರುವಂಥ ಇದು ಒಂದು ಸುತ್ತೋಲೆ ಆಗಿದೆ, ನೋಟಿಸ್ ಆಗಿದೆ. ಎದ್ರ ಬಗ್ಗೆ ಏನಿದೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದನ್ನು ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ಸಂಪೂರ್ಣವಾಗಿ ವಿಡಿಯೋನ ಕೇಳಿದರೆ ಎಲ್ಲ ಡೌಟ್ಸ್ಗಳನ್ನು ಇದೇ ಒಂದು ವಿಡಿಯೋದಲ್ಲಿ ಕ್ಲಿಯರನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಬನ್ನಿ ಸರ್. ಈ ಒಂದು ಸುತ್ತಲೇ ನಮ್ಮ PUC ಬೋರ್ಡಿಂದ ಕೊಟ್ಟಿರುವಂಥದ್ದು. ಆಲ್ ದ ಬೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿರುವಂತಹ ಬ್ಯಾಚು ಅಂತ ಹೇಳಿದರೆ 2023-24 ನಿಮ್ಮ ಬ್ಯಾಚ್ ಆಗಿದೆ. ದ್ವಿತೀಯ PUCಯ ಎಲ್ಲ ರೆಕಾರ್ಡ್ಸ್ಗಳನ್ನೇ ಬ್ರೇಕ್ ಮಾಡಿರುವಂಥದ್ದಾಗಿದೆ. ಅದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ PUC ಬೋರ್ಡಿಗೂ ಕೂಡ ಇದೇ ವರ್ಷ ನಮ್ಮ PUC ಪರ್ಸೆಂಟೇಜ್ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಇನ್ನೊಂದು ಏನು ಅಂತ ಹೇಳಿದರೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಾವು ಕೂಡ ಈಗ ಕಾಂಪಿಟೇಟಿವ್ ಲೆವೆಲಿಗೆ ಸಿದ್ಧತೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಎನಿಹೋ ಬನ್ನಿ, ಕರ್ನಾಟಕ ಶಾಲಾ ಮೌಲ್ಯ ನಿರ್ಣಯ ಮಂಡಳಿ ಓಕೆ, ಇವರು ಬಿಟ್ಟಿರುವಂಥ ಸುತ್ತೋಲೆ 10/4 ಇವತ್ತೇ ರಿಲೀಸ್ ಮಾಡಿರುವಂಥ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳಿದರೆ, ಇವತ್ತು ಎಲ್ಲರಿಗೂ ಕೂಡ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಆ ರಿಸಲ್ಟಿನ ಅನೌನ್ಸ್ ಆದ ತಕ್ಷಣ ಬಹಳ ಜನಕ್ಕೆ ಇಲ್ಲಿ ಡೌಟ್ಗಳು ಸ್ಟಾರ್ಟ್ ಆಗಿದೆ. ಏನು ಅಂತ ಹೇಳಿದರೆ, ಸರ್ ನಾನು ಔಟ್ ಆಫ್ ಔಟ್ ಬರೆದಿದ್ದೆ, ನನಗೆ 20 ಮಾರ್ಕ್ಸ್ ಕಡಿಮೆ ಬಂದಿದೆ, 30 ಮಾರ್ಕ್ಸ್ ಕಡಿಮೆ ಬಂದಿದೆ, 80ಕ್ಕೆ ಬರೀ 50 ಕೊಟ್ಟಿದ್ದಾರೆ. ಸುಂದರವಾದ ಹ್ಯಾಂಡ್ ರೈಟಿಂಗು, ಸುಂದರವಾದ ಕೆತ್ತನೆ ನಂದು, ಸೊ ಔಟ್ ಆಫ್ ಔಟು ನಾನು ರ್ಯಾಂಕ್ ಸ್ಟೂಡೆಂಟ್ ಸರ್ ಫಸ್ಟ್ ನಾನು ಅಂತ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಮ್ಮೆ ಲೋಪದೋಷಗಳು ಆಗಿರ್ತವೆ. ಯಾಕಂದರೆ ಮ್ಯಾನ್ ಮೇಡ್, ಹೌದಲ್ವಾ, ಮನುಷ್ಯ. ಹಾಗಾಗಿ ಏನಿಹೋ ಇದರ ಒಂದು ಸ್ಕ್ಯಾನ್ ಕಾಪಿ ತಮಗೆ ಬೇಕು ಅಂತ ಹೇಳಿದರೆ ಅದರ ಒಂದು ಸುತ್ತೋಲೆ ಇದರಲ್ಲಿ ಸಂಪೂರ್ಣವಾಗಿ ಇದೆ. ಅದರ ಜೊತೆಗೆ ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ಏನನ್ನು ನಾವು ನೋಡ್ತೀವಿ ಅಂತ ಹೇಳಿದರೆ, ಮರು ಮೌಲ್ಯಮಾಪನ ಅಂತ ಹೇಳಿದರೆ ರೀಟೋಟ್ಲಿಂಗ್ ಅಂತ ಹೇಳ್ತೀವಿ. ವ್ಯಾಲ್ಯೂಯೇಷನ್ನೇ ಬೇರೆ, ರೀಟೋಟ್ಲಿಂಗ್ ಇದು ಕೂಡ ಬೇರೆ, ಹಾಗೂ ಸ್ಕ್ಯಾನ್ ಕಾಪಿ ಬೇರೆ. ಅಂದರೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ 3 ವಿಷಯಗಳ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ, ಸರ್ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇದು ಕೊರಿಕೆ ಅಂತ ಅನಿಸ್ಬೋದು. ಯಾರಿಗೆ ಅಂತ ಹೇಳಿದರೆ, ಎಕ್ಸಾಮ್ 1 ಈಸ್ ಮೈ ಬೆಸ್ಟ್ ಎಕ್ಸಾಮ್, ಎಕ್ಸಾಮ್ 1ನೇ ಲಾಸ್ಟ್ ಅಂತ ಅಂದ್ಕೊಂಡವರಿಗೆ ಇದು ಕೊರತಾ ಅನಿಸುತ್ತೆ. ಆದರೂ ಕೂಡ ಯಾವತ್ತೂ ಕೂಡ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಬನ್ನಿ, ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಸ್ಟೇಟ್ ಲೆವೆಲ್ ಪರೀಕ್ಷಾ ನಿಯಮಾವಳಿ ಸಾರ ನೋಡಿ. ದ್ವಿತೀಯ PUC ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿ ಪಡೆಯಲು ಹಾಗೂ ಮರು ಎಣಿಕೆ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಸ್ಕ್ಯಾನ್ ಕಾಪಿ, ಮರು ಎಣಿಕೆ ಅಂತ ಹೇಳಿದರೆ ರೀಟೋಟ್ಲಿಂಗ್, ಹಾಗೂ ಮರು ಮೌಲ್ಯಮಾಪನ ಅಂತ ಹೇಳಿದರೆ ರಿವ್ಯಾಲ್ಯೂಯೇಷನ್. ಈ 3ರ ಬಗ್ಗೆ ಇದರಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಏನಂತಿರುತ್ತೆ, ಅವುಗಳು ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ದಿನ ನಿಮಗೆ ಕೀ ಆನ್ಸರಿಗೆ ಫೈಲ್ ಮಾಡಲಿಕ್ಕೆ ಅವಕಾಶ ಇತ್ತು, ಈಗ ಫೈಲು ಅವಕಾಶ ಇದೆ. ಇದಕ್ಕೆ ಅಂತ ಹೇಳಿದರೆ, ಸರ್ ನನಗೆ ಹೆಚ್ಚಿಗೆ ಅಂಕ ಬರಬೇಕಿತ್ತು, ಹೌದಲ್ವಾ, ಹಾಗಾಗಿ ಅಂತ. ತಾವುಗಳು ಹೇಗೆ ಅದನ್ನು ಮಾಡಬೇಕು ಅಂದರೆ, ಸದರೀಕರಣಕ್ಕಾಗಿ ಮಾರ್ಚ್ ಪರೀಕ್ಷೆ 1ಕ್ಕೆ ಹಾಜರಾದ ವಿದ್ಯಾರ್ಥಿಗಳು ಮಾತ್ರ ಆನ್ಲೈನಲ್ಲಿ ಅಂತ ಹೇಳಿದರೆ, ಮಾರ್ಚ್ ಎಕ್ಸಾಮಲ್ಲಿ ಒಂದು ಎಕ್ಸಾಮ್ ಬರದೇ ಇಲ್ಲ ಅನ್ನೋರಿಗೆ ಈ ಎಕ್ಸಾಮ್ 2 ಇರಲ್ಲ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅಂದರೆ ಅಟೆಂಡ್ ಮಾಡಿರಬೇಕು, ಫೇಲ್ಯೂರ್ ಅನ್ನೋದಲ್ಲ. 0 ಮಾರ್ಕ್ಸ್ ತಗೊಳ್ಳಿ ನೀವು ಅಟೆಂಡ್ ಮಾಡಿಬೇಕಾರೆ. ಆದರೆ ಎಕ್ಸಾಮನ್ನು ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಇದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬಹುದು. ಎಂಥ ಅರ್ಜಿಗಳನ್ನು ಹಾಕ್ಬೋದು ವಿದ್ಯಾರ್ಥಿಗಳಿಗೆ? ವಿಶೇಷ ಸೂಚನೆಗಳು. ಬನ್ನಿ ಸರ್, ಒಂದೊಂದಾಗಿ ಓದ್ಕೊಂತ ಹೋಗೋಣ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನ್ಡ್ ಕಾಪಿ, ಕನ್ನಡದಲ್ಲೂ ಸ್ಕ್ಯಾನ್ಡ್ ಕಾಪಿ ಅಂತ ಹೇಳ್ತೀವಿ. ಅಂದರೆ ನೀವು ಬರೆದದ್ದನ್ನೇ ನಿಮಗೆ ಜೆರಾಕ್ಸ್ ಮಾಡಿ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನೀವು ಅದನ್ನು ಅಪ್ಲಿಕೇಶನ್ ಹಾಕಿರ್ತೀರ, ನಾನು ಬರೆದಿದ್ದು ನನಗೆ ಕಳಿಸಿ, ನಾನು ನೋಡ್ತೀನಿ ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ನನ್ನ ಪೇಪರ್ ನಡೆದಿದೆ ಅನ್ನೋದಕ್ಕೋಸ್ಕರ. ಬನ್ನಿ ಸರ್. ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ, ಮರು ಎಣಿಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಇಲ್ಲಿ ಬಹಳ ಜನಕ್ಕೆ ಡೌಟ್ ಇರುತ್ತೆ. ಇದೇನು ಅಂತ ನಾನು ಕ್ಲಿಯರೇ ಇಲ್ಲೇ ಹೇಳಿಬಿಡ್ತೀನಿ. ಯಾಕಂದರೆ ಮುಂದೆ ಮತ್ತೆ ಇದನ್ನೇ ಪದೇ ಅವ್ರು ಹೇಳ್ತಾ ಹೋಗ್ತಾರೆ. ಏನು ಅಂತ ಹೇಳಿದರೆ, ನೀವು ರೀಟೋಟ್ಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ ಎರಡೂ ಕೂಡ ಸಪ್ರೇಟ್. ರೀಟೋಟ್ಲಿಂಗ್ ಅಂತ ಹೇಳಿದರೆ, ಸಪೋಸ್ 90ಕ್ಕೆ ಈಗ ಬರೀ 50 ಕೊಟ್ಟಿರ್ತಾರೆ, ಆದರೆ 90ಕ್ಕೆ 90 ನೀವು ಬರೆದಿರ್ತೀರ, ಅದನ್ನು ರೀಟೋಟ್ಲಿಂಗ್ ಮಾಡಿಸ್ಬೇಕು ಅಂತ ನಿಮ್ದು ಇದಿರುತ್ತೆ ಆಸೆ. ಆದರೂ ಕೂಡ ನೀವು ಬರೀ ರೀಟೋಟ್ಲಿಂಗ್ ಅಂತ ಮಾಡುವ ಹಾಗೆ ಇಲ್ಲ. ಸ್ಕ್ಯಾನ್ ಕಾಪಿ
ಕಾಪಿ ಫಸ್ಟು ನೀವು ತರಿಸ್ಕೋಬೇಕಾಗತ್ತೆ. ಅದಕ್ಕೆ ದುಡ್ಡನ್ನು ಕಟ್ಟಬೇಕಾಗತ್ತೆ. ಎಷ್ಟು ಅಂತ ನಾನು ಮುಂದೆ ಹೇಳ್ತೇನೆ, ಆಯಿತಾ. ನಂತರದಲ್ಲಿ ಮಾಪನಕ್ಕಾಗಿ ಅಂತ ಹೇಳಿದರೆ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸುವ ವಿಷಯಗಳಿಗೆ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದರೆ, ರಿವ್ಯಾಲ್ಯೂಯೇಷನ್ನೇ ನೀವು ಹಾಕ್ತಾ ಇದ್ದೀರಾ ಅಂದರೆ ಮತ್ತೆ ಯಾಕೆ ರೀಟೋಟ್ಲಿಂಗ್ ಹಾಕ್ತೀರಾ ಪ್ರೀತಿಯ ವಿದ್ಯಾರ್ಥಿಗಳೇ? ಅದಕ್ಕೆ ಅವಶ್ಯಕತೆ ಇಲ್ಲ ಅರ್ಜಿ ಹಾಕುವುದು ಅಂತ ಹೇಳ್ತಾರೆ. ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಆಫ್ಲೈನ್ನಲ್ಲಿ ಯಾವುದೇ ರೀತಿಯಾದಂಥ PUC ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ರೀಟೋಟ್ಲಿಂಗ್ ಆಗಿರ್ಬೋದು ಅಥವಾ ಸ್ಕ್ಯಾನ್ಡ್ ಕಾಪಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಆಫ್ಲೈನ್ ವರ್ಕ್ ಇರಲ್ಲ. ಆಫ್ಲೈನ್ ಅಂದರೆ ಅರ್ಥ ಆಯ್ತಲ್ವಾ? ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಏನೂ ಇಲ್ಲ, ನೀವೇ ಕೂತ್ಕೊಂಡು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಮಾಡುವಂಥದ್ದಾಗಿದೆ. ಯಾರು ಥರ್ಡ್ ಪಾರ್ಟಿ ಬೇಡ, ನೀವೇ ಮಾಡ್ಬೋದು, ಆಯಿತಾ. ಏನು ಇದರಲ್ಲಿ ಭಾಳ ಅಂಥ ಒಂದು ಕೆಲಸ ಏನೂ ಇರಲ್ಲ. ಹೇಗೆ ಅಂತ ನಾನೆಲ್ಲ ಕಲಿಸಿ ನಿಮಗೆ ಕೊಡುತ್ತೇನೆ ನೋಡಿ. ನಿಗದಿಯಾಗಿರುವ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ. ರೀಟೋಟ್ಲಿಂಗ್ ಎಷ್ಟು, ರಿವ್ಯಾಲ್ಯೂಯೇಷನಿಗೆ ಎಷ್ಟು ಹಾಗೂ ಸ್ಕ್ಯಾನ್ಡ್ ಕಾಪಿಗೆ ಎಷ್ಟು ಅಂತ, ಆಯಿತಾ. ಬನ್ನಿ ಸರ್ ನೋಡಿ. ನಿಗದಿಯಾಗಿರೋ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿಸಲು ಅವಕಾಶವಿರುತ್ತದೆ, ಆಯಿತಾ. ನಂತರದಲ್ಲಿ ಆಫ್ಲೈನ್ ಚಾಲನ್ಗಳನ್ನು ಸಂಬಂಧಿಸಿದ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಫ್ಲೈನ್ ಚಾಲನ್ಗಳನ್ನು ಯಾವುದೇ ಬ್ಯಾಂಕ್ನ ಶಾಖೆಯ ಮೂಲಕ ಪಾವತಿ ಮಾಡಲು ಅವಕಾಶವಿರುತ್ತದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸವನ್ನು ಮಾಡಬೇಡಿ. ಈ ಕೆಲಸ ಮಾಡಿದರೆ ಇದನ್ನು ಹಜಾಮತಿ ಕೆಲಸ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ಆಫ್ಲೈನಲ್ಲಿ ತಗೊಳ್ಳು ಏನಾದರೂ ದುಡ್ಡು ಕಟ್ಟುವ ಸಮಯದಲ್ಲಿ ಆನ್ಲೈನ್ ಪೇಮೆಂಟೇ ಮಾಡಿದರೆ ಬಹಳ ಒಳ್ಳೆಯದು. ಬಹಳ ಅಂದರೆ ಬಹಳ ಒಳ್ಳೆಯದು. ಯಾಕೆಂದರೆ ಆನ್ಲೈನ್ ಪೇಮೆಂಟು ಬಹಳ ಕ್ವಿಕ್ಕಾಗಿ ಅಲ್ಲೇ ನಿಮಗೆ ಅರ್ಜಿ ಸಲ್ಲಿಸಿ ಸಕ್ಸಸ್ಫುಲ್ ಅಂತ ಎಲ್ಲ ಬರುತ್ತೆ. ಆಫ್ಲೈನ್ ಮಾಡಿದರೆ ಏನು ಕಷ್ಟ ಅಂತ ಹೇಳಿದರೆ ಮತ್ತೆ ಆ ಚಾನಲ್ ಕಾಪಿ ಇಟ್ಕೋಬೇಕು, ಮತ್ತು ಅದನ್ನು ಒಂದು ನಂಬರು ಇದು ಮಾಡಬೇಕು, ಮತ್ತೆ ಹೋಗಬೇಕು, ಭಾಳ ಕಷ್ಟ ಇರುತ್ತೆ. ಇವೆಲ್ಲ ಬೇಡ, ಆನ್ಲೈನಲ್ಲೇ ಎಲ್ಲದೂ ಕೂಡ ಮುಗಿಸಿ ಕೈ ಎತ್ತಿ, ಆಯಿತಾ. ಬನ್ನಿ ಸರ್, ಇದು ಬಹಳ ಇಂಪಾರ್ಟೆಂಟು ನಮಗೆ. ಈಗ ನಿಮಗೆ ಸಪೋಸ್ ಸ್ಕ್ಯಾನ್ ಕಾಪಿ ಬೇಕು, ಕನ್ನಡದಾಗಲಿ ಇಂಗ್ಲೀಷೇ ಅಂದ್ಕೊಳ್ಳಿ. ಈಗ 80ಕ್ಕೆ ಎಕ್ಸಾಮ್ ಬರ್ತೀರಿ, 80ಕ್ಕೆ ಅದು ಯಾರೋ ವ್ಯಾಲ್ಯೂವೇಟ್ರು ಅರ್ಜೆಂಟಲ್ಲಿ 50 ಮಾರ್ಕ್ಸ್ ಕೊಟ್ಟಿದ್ರು, ರ್ಯಾಂಕ್ ಸ್ಟೂಡೆಂಟ್ ನೀವು. ಈಗ ನಿಮಗೆ ಸ್ಕ್ಯಾನ್ ಕಾಪಿ ಬೇಕು ಅಂದರೆ ತಾವು 530 ರೂಪಾಯಿ ಆನ್ಲೈನಲ್ಲಿ ಕಟ್ಟಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಹೇಗೆ ಕಟ್ಟುವುದು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. 530 ರೂಪಾಯಿ. ಸರ್ ಯಾವಾಗಿಂದ ಇದು ಪ್ರಾರಂಭ ಅಂದರೆ ಇವತ್ತಿನಿಂದನೇ ಪ್ರಾರಂಭ. ಇವತ್ತು ಅಂತ ಹೇಳಿದರೆ 10ನೇ ತಾರೀಕಿನಿಂದ ಪ್ರಾರಂಭ. ಬರೀ 5 ದಿನ ಕಾಲಾವಕಾಶವನ್ನು ನೀಡಿದ್ದಾರೆ. ಬನ್ನಿ, ಪ್ರತಿ ಸ್ಕ್ಯಾನ್ ಅವಕಾಶ ಅದಕ್ಕೆ ಎಷ್ಟು ಅಂತ ಹೇಳಿದರೆ ಪ್ರತಿ ಸಬ್ಜೆಕ್ಟಿಗೂ 530. ಮತ್ತು 6 ಸಬ್ಜೆಕ್ಟು ತರಿಸಿ 530 ಅಲ್ಲ, ಪ್ರತಿ ಸಬ್ಜೆಕ್ಟಿಗೆ ಅಂದರೆ ಪ್ರತಿಯೊಂದು ವಿಷಯಕ್ಕೆ 6 ಸಬ್ಜೆಕ್ಟಿಗೆ ಅಂತ ಹೇಳಿದರೆ ಅಲ್ಲಿ 3,500 ದುಡ್ಡಾಗುತ್ತೆ, ಹೌದಲ್ವಾ. 530 × 6 ಅಂತ ನೀವು ಹಾಕಬೇಕು, ಆಯಿತಾ. ಪ್ರತಿಗಾಗಿ ಅರ್ಜಿ ಸಲ್ಲಿಸಲು, ಆಯಿತಾ. ಪ್ರತಿ ವಿಷಯಕ್ಕೆ ಅಂದರೆ ಸಿಂಗಲ್ ಸಬ್ಜೆಕ್ಟಿಗೆ 530 ರೂಪಾಯಿ ಆಗಿರುತ್ತೆ. ನಂತರದಲ್ಲಿ ಈಗ ನೀವೆಲ್ಲ ನೋಡ್ತೀರಾ, ಅವಾಗ ಭಾಳ ಏನು 6 ಅಂಕಗಳಿಗೆ 3 ಅಂಕ ಕೊಟ್ಟಿರ್ತಾರೆ. ಆವಾಗ ನಿಮ್ಗೆ ಅನಿಸುತ್ತೆ, ಇಲ್ಲ ನನಗೆ ಇದಕ್ಕೆ 5 ಅಂಕ ಬೇಕು ಅಥವಾ 6ಕ್ಕೆ 6 ಅಂಕ ಅಷ್ಟು ಪರ್ಫೆಕ್ಟಾಗಿ ಆನ್ಸರ್ ಇದೆ ಅಂತ. ಎಲ್ಲ ಗೊತ್ತಾದ ಮೇಲೆ ಆ ಸ್ಕ್ಯಾನ್ ಕಾಪಿಯನ್ನು ತೆಗೆದುಕೊಂಡು ನಿಮ್ಮ ಯಾರು ಬೋಧಕರು ಇರ್ತಾರಲ್ವ, ನಿಮಗೆ ಪಾಠ ಮಾಡಿದವರು, ಅವರಿಗೆ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅವರುಗಳು ಅದನ್ನು ಚೆಕ್ ಮಾಡಿಬಿಟ್ಟು, ಹೌದು ಪುಟ್ಟ ನಿನಗೆ ಭಾಳ ಮೋಸ ಆಗಿದೆ, ಒಂದು 20 ಅಂಕಗಳು ಬರಬೇಕಿತ್ತು, 30 ಅಂಕಗಳು ಲೆಸ್ ಹಾಕಿಬಿಟ್ಟಿದ್ದಾರೆ. ಆವಾಗ ನೀನೇನು ಮಾಡಬೇಕು, ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಫಸ್ಟು ಸ್ಕ್ಯಾನ್ ಕಾಪಿ ಸಲ್ಲಿಸಿದ್ರಿ, ಅದು ನಿಮ್ಮ ಮೇಲ್ ಐಡಿಗೆ ಬರುತ್ತೆ. ಅಲ್ಲಿಂದನೇ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತಗೊಂಡು ರಿವ್ಯಾಲ್ಯೂಯೇಷನ್ ನೀವೇ ಮಾಡ್ಕೊಂಡ್ರೆ ಒಂದು ಸಲ ಹೌದು ನಾನು ಬರೆದು ಇವೆಲ್ಲ ತಪ್ಪಿತ್ತು, ಕೊಟ್ಟಿರೋದು ಸರಿ ಇದೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ಇಲ್ಲ ಇದು ತಪ್ಪು ಕೊಟ್ಟಿದ್ದಾರೆ ಅಂತ ನಿಮ್ಮ ಬೋಧಕರು ಹೇಳಿದಾಗ, ಟೀಚರ್ಸ್ ಹೇಳಿದಾಗ, ಆವಾಗ ತಾವುಗಳು ಮೌಲ್ಯಮಾಪನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತೆ ಕೂತ್ಕೊಂಡು ಕಂಪ್ಯೂಟ್ರಲ್ಲೇ ಆನ್ಲೈನ್ ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಯಾವುದು ಅಂತೀರ ಸ್ಟ್ರೀಮ್ ಯಾವುದು ಅಂತ ಹೇಳಿ, ಆಯಿತಾ, ಅದರ ಬಗ್ಗೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ತಾವುಗಳು ಮೌಲ್ಯಮಾಪನ ಅಂತ ಹೇಳಿದರೆ ಏನಂತೀರ ರಿವ್ಯಾಲ್ಯೂಯೇಷನ್ ಅಂತ ಇನ್ನೊಬ್ಬ ಆವಾಗ ಅಲಾಟ್ ಮಾಡ್ತಾರೆ ಆ ಒಂದು ಪೇಪರಿಗೆ, ಆನ್ಸರ್ ಪೇಪರಿಗೆ. ಈಗ ಎಕ್ಸಾಂಪಲ್ಲು ನಿಮ್ಮ ಆನ್ಸರ್ ಪೇಪರನ್ನು ಯಾರೋ ಒಬ್ಬರು ಕರೆಕ್ಟ್ ಮಾಡಿರ್ತಾರೆ, ಅದು ಬೈ ಚಾನ್ಸು ನನಗೆ ಅಲಾಟನ್ನು ಮಾಡಿ ಮತ್ತೆ ಇನ್ನೊಮ್ಮೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಉತ್ತರ ಪತ್ರಿಕೆಯನ್ನು ಕರೆಕ್ಷನ್ ಮಾಡಿಸ್ತಾರೆ. ಅದಕ್ಕೆ ದುಡ್ಡು ಎಷ್ಟು ಅಂತ ಹೇಳಿದರೆ 1,670 ರೂಪಾಯಿಗಳು. 1,670 ರೂಪಾಯಿಗಳು ರಿವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಅಂತ ಹೇಳಿದರೆ ಅದು 530 ರೂಪಾಯಿ ಕಟ್ಟಿದ್ದು ಬರೀ ನಿಮ್ಮ ಸ್ಕ್ಯಾನ್ ಕಾಪಿ ತರಿಸ್ಕೊಳ್ಳಿಕ್ಕೆ. ವಿಡಿಯೋ ಲೆಂತಿ ಆಗುತ್ತಪ್ಪ, ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಕಡಿಮೆ ಅಂದರೂ 20 ನಿಮಿಷದ ವಿಡಿಯೋ ಆಗುತ್ತೆ. ಯಾಕಂದರೆ ಈ ಸರ್ಕ್ಯುಲರ್ ಇರೋದೇ ಒಂದು 3 ಪೇಜು. ಬನ್ನಿ ಸರ್, ಈಗ ಪ್ರೀತಿಯ ವಿದ್ಯಾರ್ಥಿಗಳೇ ಬುದ್ಧಿವಂತರಾಗಬೇಕು. ರಿವ್ಯಾಲ್ಯೂಯೇಷನ್ ಹಾಕಿದರೆ ಅಂದರೆ ಮತ್ತೆ ರೀಟೋಟಲ್ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ರೀಟೋಟ್ಲಿಂಗ್ಗೆ ಯಾವುದೇ ರೀತಿಯಾದಂಥ ಅವಕಾಶನೇ ಇರುವುದಿಲ್ಲ. ಅಂದರೆ ರೀಟೋಟ್ಲಿಂಗ್ ಅಂತ ಹೇಳಿದರೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ. ಎಕ್ಸ್ಕ್ಯೂಸ್ ಮೀ, ಆಯಿತಾ.
ರಾತ್ರಿ ಸಮಯ ಅಲ್ವಾ, ಹಾಗಾಗಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಸ್ಕ್ಯಾನ್ಡ್ ಕಾಪಿ ತರಿಸಿರ್ತೀರ, ಅದರಲ್ಲಿ ನಿಮಗೆ 80/80 ಬಂದಿರುತ್ತೆ. ಆದರೆ ಎಂಟ್ರಿ ಮಾಡೋ ಟೈಮಲ್ಲಿ 80 ಅಂತ ಟೈಪ್ ಮಾಡೋಕ್ಕೋಗಿ 08 ಅಂತ ಟೈಪ್ ಮಾಡಿರ್ತಾರೆ. 80 ಅಂತ ಮಾಡಬೇಕಿತ್ತು, 08 ಆಗಿರುತ್ತೆ. ಅಲ್ಲಿಗೆ ನಿಮಗೆ ಸ್ಕ್ಯಾನ್ಡ್ ಕಾಪಿ 530 ರೂಪಾಯಿ ಕಟ್ಟಿರ್ತೀರ. ಆವಾಗ ನೀವು ಅಬ್ಜೆಕ್ಷನ್ನಲ್ಲಿ ಮತ್ತೆ ಆನ್ಲೈನಲ್ಲಿ ಹೋಗಿ ಏನು ಮಾಡ್ತೀರಾ ಅಂದರೆ, ಸರ್ ನನಗೆ ವ್ಯಾಲ್ಯೂಯೇಷನ್ ಕರೆಕ್ಟಾಗಿದೆ, ಎಣಿಕೆ ಸರಿಯಾಗಿಲ್ಲ, ಟೋಟಲ್ ಮಾಡಿರೋದು ಸರಿ ಇಲ್ಲ, ಟೋಟಲಲ್ಲಿ ವ್ಯತ್ಯಾಸ ಇದೆ, ಟೋಟಲಲ್ಲಿ 10 ಮಾರ್ಕ್ಸು ಕಡಿಮೆ ಇದೆ, ಟೋಟಲ್ ಎಲ್ಲ ಕಡೆ ಕೊಟ್ಟಿದ್ದಾರೆ, ಆದರೆ ಟೋಟಲಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ. ಆವಾಗ ಅದಕ್ಕೆ ದುಡ್ಡಿರಲ್ಲ, ಅರ್ಥ ಆಯ್ತಾ. ಟೋಟಲಲ್ಲಿ ನಿಮಗೆ ವ್ಯತ್ಯಾಸ ಕಂಡು ಬಂದಲ್ಲಿ ಅದಕ್ಕೆ ಉಚಿತವಾಗಿ ಕೊಡ್ತಾರೆ. ಆದರೆ ಉಚಿತ ಅಂತಲ್ಲ, ಆಲ್ರೆಡಿ 530 ರೂಪಾಯಿ ಕೊಟ್ಟಿರ್ತೀರ. ಬನ್ನಿ ಸರ್, ಹಾಗಿದ್ದರೆ ಅರ್ಜಿ ಸಲ್ಲಿಸಲು ಯಾವಾಗಿಂದ ಪ್ರಾರಂಭ ಆಗುತ್ತೆ, ಯಾವುದು ಕೊನೆಯ ದಿನಾಂಕ ಅಂತ ಸಂಪೂರ್ಣವಾಗಿ ನಾವು ಇಲ್ಲಿ ಓದೋಣ. ಬನ್ನಿ. ಸ್ಕ್ಯಾನ್ಡ್ ಕಾಪಿ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುವ ದಿನ ಯಾವುದು ಅಂದರೆ ಇವತ್ತೇ, ಅಂದರೆ 10ನೇ ತಾರೀಕಿನಿಂದನೇ ಪ್ರಾರಂಭ ಆಗುತ್ತೆ. 16 ಲಾಸ್ಟು, ನೆನ್ಪಿಟ್ಕೊಳ್ಳಿ. 10ರಿಂದ 16 ತಾರೀಕಿನ ಒಳಗಾಗಿ ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕು. ನಂತರದಲ್ಲಿ ಸ್ಕ್ಯಾನ್ ಕಾಪಿ ತರಿಸ್ಕೊಂಡು 2 ದಿನದಲ್ಲಿ ಪಟ ಅಂತ ಕೆಲಸ ಮುಗಿಸ್ಕೊಂಡು ಕರೆಕ್ಟಾಗಿ ಕರೆಕ್ಷನ್ ಮಾಡಿಕೊಂಡು ನಿಮ್ಮ ಟೀಚರ್ ಜೊತೆ ಕೂತ್ಕೊಂಡು ಹಾಕಪ್ಪ ನೀನು ಅಂತ ಹೇಳಿದಾಗ ಓಕೆ. ನಂತರದ ನೋಡಿ, ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಕೊನೆಯ ದಿನಾಂಕ ಅಂತ ಹೇಳಿದರೆ ಅವರು ನಿಮ್ಗೆ ಏನು ಮಾಡ್ತಾರೆ, ನೀವು ಅರ್ಜಿ ಹಾಕಿದ ತಕ್ಷಣ 10ನೇ ತಾರೀಕು ನಿಮಗೆ 14ನೇ ತಾರೀಕಿಗೆ ನಿಮ್ಮ ಮೇಲ್ ಐ ಡಿಗೆ ಏನು ನೀವು ಬರೆದಂಥ ಉತ್ತರ ಪತ್ರಿಕೆ ಸ್ಕ್ಯಾನ್ಡ್ ಕಾಪಿ ಬರುತ್ತೆ ಅಂತ ಹೇಳಿದರೆ ಜೆರಾಕ್ಸ್ ಕಾಪಿ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಎಲ್ಲಿಗೆ ಬರುತ್ತೆ, ನಿಮ್ಮ ಮೇಲ್ ಐ ಡಿಗೆ ಬರುತ್ತೆ. ಅಲ್ಲಿ ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಬೋದು. ಆ ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ 3 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಅಷ್ಟೇ. ಆಮೇಲೆ ಎಲ್ಲ ಡಿಸಪೇರ್ ಆಗುತ್ತೆ. ಬನ್ನಿ ಸರ್, ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗೆ ಅಂದರೆ ಸ್ಕ್ಯಾನ್ ಕಾಪಿ ತರಿಸ್ಕೊಂಡೆಲ್ಲ ಆದಮೇಲೆ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ತಾವುಗಳು 10ನೇ ತಾರೀಕಿಗೆ ಅರ್ಜಿ ಹಾಕಿದ್ರಿ ಅಂದ್ಕೊಳ್ಳಿ, ಅಥವಾ ನಾಳೆ ಹಾಕ್ತೀರಾ ಅಂದ್ಕೊಳ್ಳಿ, 11ಕ್ಕೆ ಹಾಕ್ತೀರಾ ಅಂತ. 11ಕ್ಕೆ ಅರ್ಜಿ ಎಲ್ಲ ಹಾಕೊಂಡಾದ್ಮೇಲೆ ಪಟ ಅಂತ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಂಡು 15ನೇ ತಾರೀಕಿಗೆ ತಾವುಗಳು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಯಾವುದು ರೀಟೋಟ್ಲಿಂಗು ಅಥವಾ ರಿವ್ಯಾಲ್ಯೂಯೇಷನ್ ಯಾವುದು ಬೇಕು ನಿಮಗೆ ಅಂತ ತಾವುಗಳು ಅದನ್ನು ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಆಯಿತಾ. ಅದನ್ನು ಹಾಕಬೇಕಾಗತ್ತೆ. ಅದಕ್ಕೂ ಕೂಡ ಕೊನೆಯ ದಿನಾಂಕ 20 ಆಗಿರುತ್ತೆ. ಇಷ್ಟು ಫಾಸ್ಟಾಗಿ ತಾವುಗಳು ಹಾಕಬೇಕು. ಬನ್ನಿ, ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ. ಹಾಗಿದ್ದರೆ ಇದು ಇನ್ನೊಂದು ವಿಡಿಯೋ ಮಾಡಿ ನಾನು ಕೈ ಬಿಡ್ತೇನೆ, ಯಾಕಂದರೆ ಬಹಳ ಲೆಂತಿ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹೀಗೆ 12 ನಿಮಿಷದ ವಿಡಿಯೋ ಆಗಿದೆ ಇದು, ಕ್ಷಮಿಸಿ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ, ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಅನ್ನೋದರ ಇನ್ನೊಂದು ವಿಡಿಯೋನ ಮಾಡಿಕೊಡ್ತೇನೆ. ಈಗ ನಿಮಗೆ ಇಲ್ಲಿ ತಿಳಿದಿದ್ದು ಏನು ಅಂತ ಹೇಳಿದರೆ, ನಿಮಗೆ ಈಗ ಏನೇನು ತಿಳಿತು, ಸ್ಕ್ಯಾನ್ ಕಾಪಿಗೆ ದುಡ್ಡೆಷ್ಟು, ಯಾವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು, ಎಷ್ಟು 530 ರೂಪಾಯಿ ಅಲ್ವಾ, ಹಾಗೂ ಪ್ರಾರಂಭವಾಗುವ ದಿನ, ಕೊನೆಯ ದಿನಾಂಕ, ಹಾಗೂ ಸ್ಕ್ಯಾನ್ ಕಾಪಿ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೂ ಅದರ ಯಾವಾಗಿಂದ ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ಇವತ್ತೇ ಅರ್ಜಿ ಹಾಕಿರ್ತೀರ, ಹೀಗೆ ಬರೋಲ್ಲ ಪಟ್ ಅಂತ. ಯಾಕಂದರೆ ಲಕ್ಷಾಂತರ ಪೇಪರ್ ಒಂದು ರೂಮಲ್ಲಿ ಡಂಪ್ ಮಾಡಿರ್ತಾರೆ. ಅಲ್ಲಿಂದ ತಮ್ಮ ಪೇಪರನ್ನು ತಕ್ಕೊಂಡು ಅವರು ಅದನ್ನು ಸ್ಕ್ಯಾನ್ ಮಾಡಿ, ಹೌದಲ್ವಾ, ಅದನ್ನು ನಿಮ್ಮ ಮೇಲ್ ಐ ಡಿಗೆ ಕಳಿಸ್ಬೇಕಾಗಿರುತ್ತೆ. ನೀವೊಬ್ಬರೇ ಅಲ್ಲ, ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಆ ರೀತಿಯಾಗಿ ಮಾಡಿರ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಬಹಳ ಅನುಕೂಲ ಅನಿಸಿದರೆ ದಯವಿಟ್ಟು ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮಗೆ ಸಂಬಂಧಪಟ್ಟಿಲ್ಲ ಅಂದರೂ ಒಂದು ಪ್ರೋಸೆಸ್ಸನ್ನು ನಡೆಸುವಂಥ ಗೌರ್ಮೆಂಟ್ ಪ್ರೋಸೆಸ್ಸಿನ ಬಗ್ಗೆ ತಿಳ್ಕೋಬೇಕು. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟರಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮ್ಮಿಂಗ್ ಎಕ್ಸಾಮ್. ಮುಂದೆ ಬರುವ ಎಕ್ಸಾಮ್ 2ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೇನೆ. ಎಲ್ಲರಿಗೂ ಅಲ್ಲ, ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಎಕ್ಸಾಮ್ 2 ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ನಾನು ರಿಲೀಸ್ ಮಾಡ್ತೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ದಯವಿಟ್ಟು ಒಂದು ಲೈಕು ಹಾಗೂ ಒಂದು ಕಮೆಂಟನ್ನು ಬರೆಯೋದು ಮರೆಯಬೇಡಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.